ಹಾಯ್, ನಾನಿವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಒಂದು ಪ್ರಾಡಕ್ಟು ಕ್ವಾಂಚ್ ಅವರ ಡ್ಯಾಮೇಜ್ ರಿಪೇರ್ ಹೇರ್ ಮಾಸ್ಕ್ ಅಂತ. ಇದೊಂದು ಹೇರ್ ಟ್ರೀಟ್ಮೆಂಟ್ ಆಗಿರುತ್ತೆ ಆ್ಯಂಡ್ ತುಂಬ ಒಂದು ಒಳ್ಳೆ ಪ್ರಾಡಕ್ಟು. ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು, ತುಂಬ ಮಂತ್ಸೇ ಆಯಿತು. ಇದು ನಂದು ಸೆಕೆಂಡ್ ಜಾರು. ಸೊ ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಇದು ಇದನ್ನು ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಪಿಂಕ್ ಕಲರ್ ಒಂದು ಮಾಸ್ಕ್ ಇರುತ್ತೆ ಆ್ಯಂಡ್ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೊಂದು ಫ್ರೇಗ್ರೆನ್ಸ್ ಬರುತ್ತೆ ನೋಡಿ. ತುಂಬ ಒಳ್ಳೆ ಫ್ರೇಗ್ರೆನ್ಸು, ತುಂಬ ದಿನದವರೆಗೂ ಅದು ಹಾಗೇ ಇರುತ್ತೆ. ಸೊ 2-3 ವಾಶ್ವರೆಗೂ ಆ ಫ್ರೇಗ್ರೆನ್ಸ್ ನಿಮಗೆ ಹೋಗಲ್ಲ. ಒಂದು ಒಳ್ಳೆ ಮಾಸ್ಕ್ ಅಂತ ಇದನ್ನು ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಕ್ವೆನೋವಾ ಪ್ರೋಟೀನ್ ಇದೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಕ್ವೆನೋವಾ ಪ್ರೋಟೀನ್ ಈಸ್ ಹೆಲ್ಪ್ಸ್ ಟು ಹೈಡ್ರಲೈಸ್ ಯುವರ್ ಹೇರ್ ಆ್ಯಂಡ್ ಬ್ರೋಕನ್ ಹೇರ್ನ ಅಥವಾ ಡ್ಯಾಮೇಜ್ಡ್ ಹೇರ್ನ, ಟ್ಯಾಂಗಲ್ಡ್ ಹೇರ್ನ ಡಿಟ್ಯಾಂಗಲ್ ಮಾಡುತ್ತೆ, ಸ್ಮೂತ್ ಸಿಲ್ಕಿ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ನ್ಯಾಚುರಲ್ ಕೊರಿಯನ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಇದು ತುಂಬ ಒಳ್ಳೆಯ ಒಂದು ಎಲಾಸ್ಟಿಸಿಟಿನ ಹೆಚ್ಚು ಮಾಡುತ್ತೆ ಹೇರು, ಡ್ಯಾಮೇಜ್ಡ್ ಹೇರ್ಗೆ. ಆ್ಯಂಡ್ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಆಗಿ, ಹೇರ್ ಸ್ಟೈಲಿಂಗಿಂದ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನಿಂದ ಡ್ಯಾಮೇಜ್ ಆಗಿರೋ ಹೇರ್ಗೆ ಒಂದೊಳ್ಳೆ ಹೇರ್ ಮಾಸ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಆಫ್ಟರ್ ಶಾಂಪೂ ಇದನ್ನು ಯೂಸ್ ಮಾಡಬೇಕು. ಕಂಡೀಷ್ನರ್ ಜಾಗದಲ್ಲಿ ಈ ಹೇರ್ ಮಾಸ್ಕ್ನ ಅಥವಾ ಹೇರ್ ಟ್ರೀಟ್ಮೆಂಟ್ನ ನೀವು ಯೂಸ್ ಮಾಡಬಹುದು. ಶಾಂಪೂ ಹಾಕಿ ನಿಮ್ಮ ಹೇರ್ನ ಕ್ಲೀನ್ಸ್ ಮಾಡಿದ ಮೇಲೆ ಅದರಲ್ಲಿರೋ ಎಕ್ಸೆಸ್ ವಾಟರ್ನೆಲ್ಲ ರಿಮೂವ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಒಂದು ಕ್ವಾರ್ಟರ್ ಸೈಜ್ ಮಾಸ್ಕ್ನ ತೊಗೊಂಡ್ಬಿಟ್ಟು ಮಿಡ್ ಇಂದ ಎಂಡ್ವರೆಗೂ, ಮಿಡ್ ಲೆಂತಿಂದ ಎಂಡ್ವರೆಗೂ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ 10 to 15 ಮಿನಿಟ್ಸ್ ಆದಮೇಲೆ ಲುಕ್ ವಾರ್ಮ್ ವಾಟರಲ್ಲಿ ಇದನ್ನು ವಾಶ್ ಮಾಡಿದರೆ ನಿಮ್ಗೆ ವಾಶ್ ಮಾಡಬೇಕಾದ್ರೇ ನಿಮ್ಮ ಹೇರ್ ತುಂಬ ಸಿಲ್ಕಿ, ಸ್ಮೂತಿ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಕ್ಲೇಮ್ ಮಾಡ್ತಾ ಇರೋ ಪ್ರಕಾರ ಇದು ಡ್ಯಾಮೇಜ್ಡ್ ಹೇರ್ನ ರಿಸ್ಟೋರ್ ಮಾಡುತ್ತೆ, ಡ್ರೈನೆಸ್ನ ಕಡಿಮೆ ಮಾಡುತ್ತೆ, ಮತ್ತು ಮಾಯಿಶ್ಚರ್ನ ಹೆಚ್ಚು ಮಾಡುತ್ತೆ ಹೇರ್ಗೆ, ಡ್ಯಾಮೇಜ್ಡ್ ಹೇರ್ನ ನರಿಶ್ ಮಾಡುತ್ತೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ತುಂಬ ದಿನದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬಾ ಇಷ್ಟವಾದ ಒಂದು ಪ್ರಾಡಕ್ಟು. ನನಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಿಂತನೂ ಈ ಹೇರ್ ಕೇರ್ ಪ್ರಾಡಕ್ಟು ತುಂಬ ಇಷ್ಟ ಆಗಿದೆ. ಅಂದರೆ ನನ್ನ ಹೇರ್ಗೆ, ನನ್ನ ಪರ್ಸ್ನಲ್ ಒಪಿನಿಯನ್ ಇದು ನನ್ನ ಹೇರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಬಿಕಾಸ್ ನನ್ನ ಹೇರ್ ತುಂಬ ಡ್ಯಾಮೇಜ್ ಆಗಿಬಿಟ್ಟಿತ್ತು. ನಾನು ಸ್ಟ್ರೇಟ್ನಿಂಗು ಮತ್ತು ಸ್ಮೂತ್ನಿಂಗ್ ಎಲ್ಲ ಮಾಡಿಸಿ ತುಂಬ ಡ್ಯಾಮೇಜ್ ಆಗಿಬಿಟ್ಟಿತ್ತು ನನ್ನ ಹೇರು. ಸೊ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹೇರ್ಗೆ ಮತ್ತೆ ಮಾಯಿಶ್ಚರ್ ಬಂದಿದೆ ಆ್ಯಂಡ್ ನರಿಶ್ ಆಗಿದೆ. ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಇದು ಹೈ ರೇಟೆಡ್ ಹೇರ್ ಟ್ರೀಟ್ಮೆಂಟ್ ಇದು. ಸೊ ಇದನ್ನು ಓಪನ್ ಮಾಡಿದರೆ ಆಲ್ರೆಡಿ ನಾನು ಇದನ್ನು ಅರ್ಧ ಯೂಸ್ ಮಾಡಿದ್ದೀನಿ. ಇದು ನಂದು ಆ್ಯಕ್ಚುಲಿ ಸೆಕೆಂಡ್ ಜಾರು ಆ್ಯಂಡ್ ಅದಕ್ಕೋಸ್ಕರನೇ ನಾನು ಇದನ್ನು ರಿವ್ಯೂ ಮಾಡ್ತಾ ಇರೋದು. ಆ್ಯಂಡ್ ಇದನ್ನು ಓಪನ್ ಮಾಡಿದ ತಕ್ಷಣ ಒಂದು ಫ್ರೇಗ್ರೆನ್ಸ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಈ ಫ್ರೇಗ್ರೆನ್ಸ್ ಅಂತ ಅಂದರೆ ತುಂಬ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಇದೆ. ಒಂದು 2-3 ವಾಶ್ವರೆಗೂ ಆ ಫ್ರೇಗ್ರೆನ್ಸ್ ನಿಮ್ಮ ಹೇರಿಂದ ಹೋಗಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ತುಂಬ ಚೆನ್ನಾಗಿ ನರಿಶ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕ್ವೆನೋವಾ ಮತ್ತು ಪ್ರೋಟೀನ್ಸ್ ಇದೆ, ಆ್ಯಂಡ್ ಸೆರಾಮಿಡ್ಸ್ ಇದೆ, ಬಾಬಾ ಆಯಿಲ್ ಇದೆ, ಹೈಲೋರಾನಿಕ್ ಆ್ಯಸಿಡ್ ಇದೆ. ಆ್ಯಂಡ್ ಇಟ್ ಈಸ್ ಅ ಸೇಫ್ ಫಾರ್ಮುಲೇಷನ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇದು 100% ವೆಜಿಟೇರಿಯನ್ ಆಗಿದೆ, ಸಲ್ಫೇಟ್ ಫ್ರೀ ಇದೆ, ಕ್ಯಾರಮೆನ್ ಫ್ರೀ ಇದೆ, ಆ್ಯಂಡ್ ಕ್ರುಯಾಲ್ಟಿ ಫ್ರೀ ಇದೆ. ಇದು ತುಂಬ ಒಂದು ವೇಗನ್ ಪ್ರಾಡಕ್ಟು ಆ್ಯಂಡ್ ಲೆಸ್ ಕೆಮಿಕಲ್ ಅಂತ ಹೇಳ್ಬೋದು. ಆ್ಯಂಡ್ ಕ್ವೆನೋವಾ ಪ್ರೋಟೀನ್ ಇರೋದ್ರಿಂದ ಇದು ಕ್ವೆನೋವಾ ಈಸ್ ಹೈಡ್ರಲೈಸ್ ಮಾಡುತ್ತೆ ಹೇರ್ನ. ಆ್ಯಂಡ್ ಸೆರಾಮಿಡ್ಸು ರಿಸ್ಟೋರ್ ಮಾಡುತ್ತೆ ಹೇರ್ಗೆ ನ್ಯಾಚುರಲ್ ಮಾಯಿಶ್ಚರ್ನ.
ಆ್ಯಂಡ್ ಬಾಬಾಬ್ ಆಯಿಲು ಮತ್ತು ಹೈಲೋರಾನಿಕ್ ಆ್ಯಸಿಡು ಡೀಪ್ ಹೈಡ್ರೇಷನ್ ಕೊಡುತ್ತೆ ಹೇರ್ಗೆ. ಸೊ ದಿಸ್ ಇಸ್ ಅ ಗುಡ್ ಹೇರ್ ಮಾಸ್ಕ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ₹699 ಇದೆ. ಎಸ್, ₹699 200 ml ಜಾರ್ಗೆ. ಇದನ್ನು ಆರಾಮಾಗಿ ಒಂದು 3 to 4 ಟೈಮ್ಸ್ ಯೂಸ್ ಮಾಡ್ಕೊಬೋದು. ಆ್ಯಂಡ್ ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಇದು ತುಂಬ ಚೆನ್ನಾಗಿ ನರಿಷ್ ಮಾಡುತ್ತೆ ಹೇರ್ನ. ಒಂದು ಸ್ಪಾ ಥರ ಒಂದು ಎಫೆಕ್ಟ್ ಕೊಡುತ್ತೆ. ಮನೆಯಲ್ಲೇ ನಾವು ಸ್ಪಾಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಥವಾ ತುಂಬ ಬಜೆಟ್ ಇಶ್ಯೂ ಇದ್ದರೆ ಮನೆಯಲ್ಲೇ ಕೂಡ ಇದನ್ನು ನೀಟಾಗಿ ಮಾಡ್ಕೊಬೋದು. ಹೇರ್ದು ಎಲಾಸ್ಟಿಸಿಟಿನ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ಡ್ಯಾಮೇಜ್ ಆಗಿರೋ ಹೇರ್ ಬಾಂಡ್ಸ್ನ ರಿಪೇರ್ ಮಾಡುತ್ತೆ. ಆ್ಯಂಡ್ ಸೆರಮೈಡ್ಸ್ ಸೆರಮೈಡ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇದು ರೀಸ್ಟೋರ್ ಮಾಡುತ್ತೆ, ನ್ಯಾಚುರಲ್ ಮಾಯಿಶ್ಚರ್ ಬ್ಯಾರಿಯರ್ಸ್ನ ರಿಪೇರ್ ಮಾಡುತ್ತೆ ಇದು ಸೆರಮೈಡ್ಸ್. ಆ್ಯಂಡ್ ಫ್ಯೂಚರ್ ಬ್ರೇಕೇಜು ಮತ್ತು ಸ್ಪ್ಲಿಟ್ ಎಂಡ್ಸು ಅದನ್ನೆಲ್ಲ ಸೆರಮೈಡಿಂದ ಕಡಿಮೆ ಮಾಡ್ಕೊಬೋದು. ಆ್ಯಂಡ್ ಬಾಬಾಬ್ ಆಯಿಲ್ ಆ್ಯಂಡ್ ಹೈಲೋರಾನಿಕ್ ಆ್ಯಸಿಡ್ ಇದು ಏನು ಮಾಡುತ್ತೆ ಅಂದರೆ ಡೀಪ್ ಹೈಡ್ರೇಷನ್ ಕೊಡುತ್ತೆ, ಡ್ರೈನೆಸ್ನ ಕಡಿಮೆ ಮಾಡುತ್ತೆ, ನ್ಯಾಚುರಲ್ ಶೈನ್ ಕೊಡುತ್ತೆ ಆ್ಯಂಡ್ ಹೇರ್ ವೇನ ಡೌನ್ ಮಾಡುತ್ತೆ, ಅಂದರೆ ಸ್ಮೂತ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ. ಆ್ಯಂಡ್ ಇದನ್ನು ಯೂಸ್ ಮಾಡೋ ಮೆಥಡ್ ಏನು ಅಂದರೆ ಫಸ್ಟು ಶಾಂಪೂ ಹಾಕ್ಬಿಟ್ಟು ಹೇರ್ನ ವಾಶ್ ಮಾಡಬೇಕು. ಇದನ್ನು ಕಂಡೀಷನರ್ ಜಾಗದಲ್ಲಿ ಯೂಸ್ ಮಾಡಬೇಕು. ಸೊ ಆಫ್ಟರ್ ಶಾಂಪೂ ನೀವು ಇದನ್ನು ಅಪ್ಲೈ ಮಾಡಿ ಥ್ರೂಔಟ್ ಹೇರ್ಗೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಕ್ವಾರ್ಟರ್ ಸೈಜ್ ಅಮೌಂಟ್ ಮಾಸ್ಕ್ನ ನೀವು ಮಿಡ್ ಲೆಂತಿಂದ ಸ್ಪ್ಲಿಟ್ ಎಂಡ್ವರೆಗೂ ಇದನ್ನು ಹಚ್ಕೊಂಡ್ಬಿಟ್ಟು ವೆಯ್ಟ್ ಮಾಡಬೇಕು 10 to 15 ಮಿನಿಟ್ಸು. ಆ್ಯಂಡ್ ಆಫ್ಟರ್ ದ್ಯಾಟ್ ನೀವು ಇದನ್ನು ನೀಟಾಗಿ ಲುಕ್ ವಾರ್ಮ್ ವಾಟ್ರಲ್ಲಿ ವಾಶ್ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮ್ಗೆ ವಾಶ್ ಮಾಡಬೇಕಾದ್ರೇ ಫೀಲ್ ಆಗುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ ಹೇರು. ಆ್ಯಂಡ್ 2 to 3 ಟೈಮ್ಸ್ ಇನ್ ಅ ವೀಕ್ ನೀವು ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದ್ರದ್ದು ಒಂದು ನೆಗೆಟಿವ್ ಏನು ಅಂತ ಅಂದರೆ ಇದು ಲಾಂಗ್ ಲಾಸ್ಟಿಂಗ್ ಅಲ್ಲ. ಇದು ಹೇರ್ನ ಸ್ಮೂತ್ ಮಾಡೋದು ನಿಜ, ಸಾಫ್ಟ್ ಮಾಡೋದು ನಿಜ, ಸಿಲ್ಕಿ ಮಾಡೋದು ಎಲ್ಲ ನಿಜ, ಬಟ್ ಲಾಂಗ್ ಲಾಸ್ಟಿಂಗ್ ಅಲ್ಲ. ಇದು ಒಂದು 2 ವಾಶ್ಗೆಲ್ಲ ಮತ್ತೆ ಮೊದಲಿನ ಥರನೇ ಡ್ರೈ ಆಗುತ್ತೆ. ಇದನ್ನು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾನೆ ಇರಬೇಕು. ವೀಕ್ಲಿ 1 2 to 3 ಟೈಮ್ಸ್ ಲೈಕ್ ಶಾಂಪೂ ಆದಮೇಲೆ ಕಂಡೀಷ್ನರ್ ಥರ ಯೂಸ್ ಮಾಡ್ಕೊಬೋದು. ಅಥವಾ ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಥವಾ ಹೇರ್ ಸ್ಟೈಲಿಂಗ್ ಮಾಡಬೇಕಾದ್ರೆ ಇದನ್ನು ಹಚ್ಕೊಂಡು ವಾಶ್ ಮಾಡಿದರೆ ನಿಮ್ಮ ಹೇರ್ನ ನೀವು ಮ್ಯಾನೇಜ್ ಮಾಡ್ಬೋದು ಈಸಿಯಾಗಿ, ಆ ಥರ ಸಿಲ್ಕಿ ಆಗುತ್ತೆ. ಸೊ ಇದನ್ನು ನೀವು ಕ್ವಾಂಚರ್ ಆಫಿಷಿಯಲ್ ವೆಬ್ಸೈಟ್ ಥ್ರೂನು ಪರ್ಚೇಸ್ ಮಾಡ್ಬೋದು, ಅಥವಾ ಮಿಂತ್ರಾಯಿಂದ ಪರ್ಚೇಸ್ ಮಾಡ್ಬೋದು, ಅಥವಾ ಜನರಲ್ ಯಾವುದಾದ್ರೂ ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ ಅಮೆಜಾನ್ ಆ ಥರ ಅದರಲ್ಲೂ ಕೂಡ ನೀವು ಇದನ್ನು ಬೈ ಮಾಡ್ಬೋದು. ಆ್ಯಂಡ್ ಇದೊಂದು ಬೆಸ್ಟ್ ಹೇರ್ ಟ್ರೀಟ್ಮೆಂಟ್ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಅದೇ ಆಗಬೇಕು ಅಂತಿಲ್ಲ, ಅವ್ರವ್ರ ಹೇರ್ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ಬಳಸೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಕೂಡ ಮಾಡಿ. ಆ್ಯಂಡ್ ಫ್ರೀಜಿನೆಸ್ಸು, ಡ್ರೈನೆಸ್ಸು ಎಲ್ಲ ಕಡಿಮೆ ಮಾಡುತ್ತೆ. ಯೂಶ್ವಲಿ ನಾವು ಸಲೂನ್ಗೆ ಕೆಲವೊಂದು ಸತಿ ಏನಾದರೂ ಫಂಕ್ಷನ್ ಇದ್ದಾಗ ಸಲೂನಲ್ಲಿ ತುಂಬ ಸಾಫ್ಟ್ನಿಂಗು, ಸ್ಟ್ರೇಟ್ನಿಂಗು, ಹೀಟು ಎಲ್ಲ ಮತ್ತು UV ರೇಸಿಂದ ನಮ್ಮದು ಹೇರ್ ತುಂಬ ಡ್ರೈ ಆಗಿರುತ್ತೆ. ಆ ಟೈಮಲ್ಲಿ ನಾವು ಶಾಂಪೂ ಹಾಕಿ ವಾಶ್ ಆದಮೇಲೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿದರೆ ತುಂಬ ಸಿಲ್ಕಿ ಹೇರ್ ಇರುತ್ತೆ, ತುಂಬ ಚೆನ್ನಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ನಂದು ಪರ್ಸ್ನಲ್ ಒಪಿನಿಯನ್ನು. ಸೊ ಟ್ರೈ ಮಾಡಿ. ಬಾಯ್.